ನಾನು ಅವ್ರನ್ನ ಮೊದಲನೇ ಸಲ ನೋಡ್ತಾ ಇರೋದು, ಅವ್ರನ್ನ ನಾನು ಮೊದಲನೇ ಸಲ ನೋಡ್ತಾ ಇರೋದು. ಬಟ್ ಸೊ ಬೆಂಗಳೂರು ಟು ಕಾಸರಗೋಡು ಹೋಗ್ತಾ ಇದೀನಿ ನಾನು ನನ್ನ ಮಗ. ಮಿಸ್ಸಿಂಗ್ ಅದಿತಾ ಇನ್ನೊಂದು ಕೊಡ್ತಾ ಇದೀನಿ, ಅದು ಯಾವಾಗ್ಲೂ ಅವ್ರ ಜೊತೆಗೆ ಇರ್ಬೇಕು ಅಂತ. ಊರ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನ್ಗೆ. ಏನ್ ಗೊತ್ತಾ, ಇಲ್ಲಿ ಮಲಯಾಳಿ ಹಾಡೆಲ್ಲ ಆಡ್ತವ್ರೆ ನೋಡ್ರಿ. ಇಲ್ಲಿ ಈ ತರ ಹುಡುಗರು ಇಷ್ಟಪಟ್ಟಿರೋದು ನೋಡಿರ್ಬೋದು, ಬಟ್ ಹುಡುಗಿನ ಇಷ್ಟಪಡೋದು ಐ ಸ್ವೇರ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಕುಣಿಗಲ್ ಹತ್ರ ಇರುವಂಥ ಮಿರಾಕಲ್ ರೆಸ್ಟೋರೆಂಟ್ಗೆ ಬಂದ್ವಿ ನಾನು ಆರ್ಯನು. ಅವ್ನು ಕಾಂಬೋ ತೊಗೊಂಡ, ನಾನು ಇಡ್ಲಿ ತೊಗೊಂಡೆ. ಬಟ್ ಅವ್ನು ಫುಲ್ಲು ತಿನ್ನಲ್ಲ, ನಾನು ಅದ್ರ ಭಾಗ ಕೊಡ್ತಾನಲ್ವ ಆರ್ಯನ್. ಹೇಗಿದೆ ಟೇಸ್ಟ್? ಸೊ ಆ್ಯಕ್ಚುಲಿ ನಾವು ಯಾವಾಗಲೂ ಬರಬೇಕಾದ್ರೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು. ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಫ್ಯಾಮಿಲಿ ಊಟಕ್ಕೆ ಬನ್ನಿ, ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಅಷ್ಟೇ ಚೆನ್ನಾಗಿರುತ್ತೆ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ. ಹೇಗಿತ್ತಪ್ಪು ಟೇಸ್ಟು? ಮಕ್ಳಿಗೆ ಆಟ ಆಡೋಕ್ಕಂತ ಎಲ್ಲ ಇದೆ. ಇಟ್ಸ್ ನೈಸ್ ಆ್ಯಕ್ಚುಲಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಅಗೇನ್. ಕ್ಲಾರಾ ನೋಡೋಕೆ ಮೊದಲನೇ ಬಾರಿ ಹೋಗ್ತಾ ಇರೋದು. ನಾನು ಏನಂತ ಹೇಳಿದ್ದೀನಿ ಗೊತ್ತಾ ಅವ್ರಿಗೆ, ಇದು ಅಡ್ರೆಸ್ ಕಳಿಸಿ, ನಾನು ನಿಮ್ಗೆ ಏನೋ ಕಳಿಸ್ತಾ ಇದ್ದೀನಿ. ಅಂಡ್ ಮೋರ್ ಓವರ್ ನೀವು ಬರ್ತ್ಡೇ ದಿನ ಮನೇಲೇ ಇರ್ತೀರಾ ಇಲ್ವಾ ಏನು ಅಂತೆಲ್ಲ ತಿಳ್ಕೊಂಡಿದ್ದೀನಿ. ಸೊ ಅವ್ರ ಮನೇಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಅದು ನೀವು ಕಳಿಸ್ತಾ ಇರೋ ಗಿಫ್ಟ್ಗೆ ಸೊ ಮನೇಲೇ ಇರ್ತೀನಿ, ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ನೋ ರಿಯಲಿ. ನಾನು ಅವ್ರನ್ನ ಮೊದಲನೇ ಸಲ ನೋಡ್ತಾ ಇರೋದು, ಅವ್ರನ್ನ ನಾನು ಮೊದಲನೇ ಸಲ ನೋಡ್ತಾ ಇರೋದು. ಬಟ್ 6 ವರ್ಷದಿಂದ ಸತತವಾಗಿ ದ ವೇ ಶಿ ಕೇರ್ಸ್ ಮೀ, ಶಿ ಲವ್ಸ್ ಮೀ. ಈಗಿನ ಕಾಲದಲ್ಲಿ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇರೋಂತ ಜನಗಳ ಮಧ್ಯದಲ್ಲಿ ಈ ತರ ಹೆಣ್ಮಗಳು ನಾನು ಮೊದಲನೇ ಬಾರಿ ನೋಡ್ತಾ ಇರೋದು. ಸೊ ಬೆಂಗಳೂರು ಟು ಕಾಸರಗೋಡು ಹೋಗ್ತಾ ಇದೀನಿ ನಾನು ನನ್ನ ಮಗ. ಲೆಟ್ಸ್ ಸಿ ಅವರು ನಿಜವಾಗ್ಲೂ ಹೆಂಗೆ ಅದನ್ನ ತಗೊಂತಾರೆ. ಅವ್ರು ತಗೊಳೋದಕ್ಕಿಂತ ನಾನು ಅವ್ರನ್ನ ಮೊದಲನೇ ಬಾರಿ ನೋಡ್ತಾ ಇದೀನಿ, ಅದಂತೂ ಬಹಳ ಎಕ್ಸೈಟೆಡ್. ಈ ತರ ಯಾರು ಇರಲ್ಲ ಅನ್ಕೊಂತೀನಿ. ಅವ್ರ ಕೈ ಮೇಲೆ ಆ ಟ್ಯಾಟು, ನನ್ನ ಹೆಸರು, ಆಮೇಲೆ ಮನೆ ತುಂಬಾ ಫೋಟೋಸು, ಅದನ್ನೆಲ್ಲ ತೋರಿಸ್ತೀನಿ. ನೋಡೋಣ, ಲೆಟ್ಸ್ ಸಿ. ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ನಿನ್ನ ಪೂಜೆಗೆ ಬಂದೆ ಮಾತೇಶ್ವರಾಯ. ಸೊ ಎಸ್, ಮಾಲಿಗೆ ಬಂದಿದ್ದೀವಿ. ಆ್ಯಂಡ್ ಅವನು ಆಲ್ರೆಡಿ ಓಡೋಗ್ತಾ ಇದ್ದಾನೆ. ನೋಡುವ ಏನು ತೊಗೊತೀನಿ, ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ. ಸಿ ಐ ಆಮ್ ಪ್ಲ್ಯಾನಿಂಗ್ ಲೈಕ್ ಅದು ಅವ್ರ ಜೊತೆ ಯಾವಾಗಲೂ ಇರಬೇಕು ಅನ್ನೋದು ನನ್ನ ಆಸೆ. ಏನು ತಗೊಳ್ಳೋದು ನಿಜವಾಗ್ಲೂ ಸೀರಿಯಸ್ಲಿ ಬ್ಲ್ಯಾಂಕ್. ನನ್ನ ಐಡಿಯಾ ಏನಂದರೆ ಒಂದು 2 ಜೊತೆ ಅಥವಾ 1 ಜೊತೆ ಡ್ರೆಸ್ ಕೊಡ್ಸೋಣ ಅಂತ. ಅವ್ರಿಗೆ ಇದು ಭಾಳ ಇಷ್ಟ, ವೆಸ್ಟರ್ನ್ ಕ್ಲಾತ್ಸ್ ತುಂಬ ಇಷ್ಟ. ಟ್ರೆಡಿಷ್ನಲ್ಗಿಂತ ಅವರು ವೆಸ್ಟರ್ನ್ ಇಷ್ಟಪಡ್ತಾರೆ. ಬಿಕಾಸ್ ನಾನು ನೋಡಿದ್ದೀನಿ ಅವ್ರ ಫೋಟೋಸ್ ಎಲ್ಲ. ಆ್ಯಂಡ್ ಇನ್ನೊಂದು ಕೊಡ್ತಾ ಇದ್ದೀನಿ, ಅದು ಯಾವಾಗಲೂ ಅವ್ರ ಜೊತೆಗೆ ಇರಬೇಕು ಅಂತ. ಅದು ಏನು ಅಂತ ವೆಯ್ಟ್ ಮಾಡಿ. ಈ ಮಾಲ್ ನೋಡ್ತಿದ್ರೆ ನಿಜ ಏನನ್ಸುತ್ತೆ ಗೊತ್ತಾ, ನಾವೆಲ್ಲ ದುಬೈಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ. ಆರ್ಯ ನೋಡಿ ಒಬ್ಬನೇ ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ, ಒಂದು ಕರಿತಾ ಇಲ್ಲ, ಏನೂ ಇಲ್ಲ. ಈ ವಯಸ್ಸಲ್ಲಿ ನಮ್ಗೆ ಏನೂ ಬರ್ತಾ ಇರಲಿಲ್ಲ. ಈ ನನ್ನ ಮಗ ನೋಡಿ, ಏನಪ್ಪ ತಗೋತಾ ಇದೆಯಾ? ಹಲೋ ಮಾದೇಸ್ವಾಮಿ, ನಿಂದಾಯ್ತಾ? ಸೊ ಹೇಗಿತ್ತು ಮಗನೇ ಜರ್ನಿ? ಸೂಪರ್ ಆಗಿತ್ತು. ಏನೇನು ಕೊಡಿಸಿದ್ರು ಅಮ್ಮಮ್ಮ? ಲಿಚ್ಚಿ ಥರ ಫ್ರೂಟು, ಆಮೇಲೆ ಆರೆಂಜು, ಸೀತಾಫಲ ಇದೆಲ್ಲ ಕೊಡಿಸಿದ್ರು. ಆಮೇಲೆ ಮಿಸ್ ಅದಿತಾ ಬಿಕಾಸ್ ಅವಳು ಬರಲ್ಲ ಅಂತಂದು, ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅವಳು ಬರಲಿಲ್ಲ. ಮಿಸ್ಸಿಂಗ್ ಅದಿತಾ ಮಿಸ್ ಮಾಡ್ಕೊತಾ ಇಲ್ವಾ? ಇದು ಅವ್ರಿಗೆ ಸೆಲೆಕ್ಟ್ ಮಾಡಿದ್ವಿ. ಇಟ್ ಈಸ್ ವೆರಿ ಫೇರ್ ಆ್ಯಕ್ಚುಲಿ, ಆಯಿತಾ. ಇದು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಐ ಆಮ್ ಬೈಯಿಂಗ್ ದಿಸ್. ಫಸ್ಟ್ ನಾನು ಪ್ಯಾಂಟು ಮತ್ತು ಶರ್ಟ್ ನೋಡಿದೆ, ಅವ್ರಿಗೆ ಸೈಜ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅವ್ರು ದಪ್ಪ ಆಗಿರ್ಬೋದು ಅಥವಾ ಸಣ್ಣ ಆಗಿರ್ಬೋದು, ಮೊದಲನೇ ಸಲ ಬೇರೆ ನೋಡ್ತಾ ಇರೋದು. ಇದಾದರೆ ಚೆನ್ನಾಗಿ ಫಿಟ್ ಆಗುತ್ತೆ. ಸೊ ಹಾಗಾಗಿ ಆ್ಯಕ್ಚುಲಿ ಅವ್ರಿಗೆ ಶಾಪ್ ಮಾಡೋಕ್ಕೆ ಬಂದಿದ್ದೆ, ನನಗೆ ಶಾಪ್ ಮಾಡೋಕ್ಕಿಲ್ಲ ಗೊತ್ತಿಲ್ಲ. ಸಿ ಇದು ನಂಗೆ ಭಾಳ ಇಷ್ಟ ಆಯಿತು, ಇದು ನಂಗೆ ಭಾಳ ಇಷ್ಟ ಆಯಿತು. ಎರಡರಲ್ಲಿ ಯಾವುದಪ್ಪು? ಈ ಕಡೆದು ಲೆಫ್ಟ್ ಒನ್. ಓಕೆ, ಇದು ತೊಗೋತೀನಿ ಅಂದರೆ.
ಸೊ ದಿಸ್ ಇಸ್ ದ ಒನ್. ಎಂತ ಹೆಸರು ಇದು? ಕೆನಿತ್ ಕೋನ್. ಓಕೆ, ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಹೋಪ್ಫುಲಿ ಶಿ ಲವ್ ಇಟ್. ಏನಕ್ಕೆ ವಾಚ್ ಕೊಡ್ತಿದ್ದೀನಿ ಅಂದರೆ ಈ ಪ್ರತಿ ಕ್ಷಣ ಲೆಟರ್ ಬಿ ಹ್ಯಾಪಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಎಲ್ಲಿಗೆ ಬಂದಿದ್ದೀವಿ ಅಪ್ಪು? ನಾವೀಗ ಗಾಡ್ಸ್ ಓನ್ ಕಂಟ್ರಿ ಕೇರಳ. ಫೈನಲಿ ನಾನು ನನ್ನ ಮಗ ಕೇರಳಗೆ ರೀಚ್ ಆಗಿದ್ದೀವಿ. ಸಾಧಿಸ್ಬಿಟ್ವಿ. ಸೊ ಎಸ್, ಹೇಳಲೇಬೇಕು, ದ ಇಂಟೀರಿಯರ್ ಇಸ್ ಸೋ ಗುಡ್. ಇಲ್ಲಿ ಕೇರಳದಲ್ಲಿ ತೊಗೊಳ್ತಾ ಇದ್ದೀನಿ. ಕೇಕ್ ಆಲ್ರೆಡಿ ತೊಗೊಂಡ್ಬಿಟ್ಟೆ, ಸಾರಿ ಮತ್ತೆ ವಿಡಿಯೋ ಮಾಡಲಿಕ್ಕೆ. ಇವಾಗ ಹೋಗಿ ಕೂಡಲೇ ಒಂದು ಕೇಕ್ ಕಟ್ ಮಾಡಿಸಿ ಅದ ನಂತರ 12 ಗಂಟೆಗೂ ಇನ್ನೊಂದು ಕೇಕ್ ತೊಗೊಂಡಿದ್ದೀನಿ. ಸೊ ಹಿಯರ್ ಇಟ್ ಈಸ್. ಯಾವ ಕೇಕು ಏನು ಯು ಕ್ಯಾನ್ ಸಿ ಇನ್ ದ ವಿಡಿಯೋ. ಆ್ಯಕ್ಚುಲಿ ಟೈಮಿಂಗ್ಸ್ ನೋಡಿ ಹೆಂಗಿದೆ. ಬೀಚ್ ಫೆಸ್ಟ್ ನಡೀತಾ ಇದೆ ಇಲ್ಲಿ, ಬೀಚ್ ಫೆಸ್ಟು. ಇಲ್ಲೇ ಐ ಮೀನ್ ಇಲ್ಲೇ ಸರ್ಪ್ರೈಸ್ ಕೊಡೋಣ ಅಂತ ನಾನು ಆರ್ಯನ್ ಪ್ಲ್ಯಾನ್ ಮಾಡಿಕೊಂಡು ಇಲ್ಲೇ ಬಂದ್ಬಿಟ್ವಿ. ಸೊ ತುಂಬ ಎಕ್ಸೈಟೆಡ್ ನಾನು ಅವನು. ಇಲ್ಲಿ ಪಾರ್ಸಲ್ ಕಳಿಸಿದ್ದೀವಿ ಅಂತೇಳಿ ಫೋನ್ ಮಾಡಿದ್ದೀವಿ. ಇಲ್ಲೇನು ಸೆಲೆಬ್ರೇಟ್ ಮಾಡಲ್ಲ, ಜಸ್ಟ್ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಆಗಿ ನೆಕ್ಸ್ಟ್ ವಿಲ್ ಸಿ ವಾಟ್ ಟು ಡು. ಏನೂ ಐಡಿಯಾ ಇಲ್ಲ, ಯಾಕಂದರೆ ಈ ಊರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ. ಧೈರ್ಯ ಮಾಡಿ ಬಂದಿದ್ದೀವಿ ಅವರ ಒಂದು ಖುಷಿ ನೋಡಲಿಕ್ಕೆ. ಐ ಆಮ್ ವೇಟಿಂಗ್. ಏನು ಗೊತ್ತಾ, ಇಲ್ಲಿ ಮಲಯಾಳಿ ಹಾಡೆಲ್ಲ ಆಡ್ತವ್ರೆ ನೋಡ್ರಿ. ಇಲ್ಲಿ ನಾನು ಬಚ್ಚಿಟ್ಕೊಂಡಿದ್ದೀನಿ. ಲುಕ್ ಹಿಯರ್, ಹೆಂಗೆ ಆಡೋ ಆರ್ಕೆಸ್ಟ್ರಾ ಎಲ್ಲ ಮಾಡ್ತವ್ರೆ. ನೋಡಿದೆ ಮೊದಲನೇ ಬಾರಿ. ಫ್ರಮ್ 6 years she is my fan. I am from Bangalore. So finally Clara is here and happy birthday Clara. Woo! Finally. ನಾವು ಯಾವ ರೀತಿ ಲಕ್ಕಿ ಅಂತಂದ್ರೆ ಸೀರಿಯಸ್ಲಿ ವೆರಿ 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 ಲಕ್ಕಿ. ಎಲ್ಲ ಅನ್ಎಕ್ಸ್ಪೆಕ್ಟಿಂಗ್ಸೇ ಆಗ್ತಿದೆ. ಸೊ ಇವತ್ತಿನ ಸ್ಟೇ ಇಲ್ಲಿ ಜಸ್ಟ್ ಗೂಗಲಲ್ಲಿ ಹುಡುಕಿದ್ವಿ. ವಿ ಗಾಟ್ ದಿಸ್ ಆ್ಯಂಡ್ ದಿಸ್ ಇಸ್ ಸೋ ಗುಡ್. ಆ್ಯಂಡ್ ಒಂದು ರೌಂಡ್ ನೋಡ್ತೀವಿ ಹೇಗಿದೆ. ಅದು ಹೇಳಿದ್ದಾರೆ ಬೆಳಗ್ಗೆನೇ ಚೆಕ್ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಲುಕ್, ಈಸ್ ಆರ್ ರೂಮ್. ದೇ ಆರ್ 2 ರೂಮ್ಸ್. ಸ್ವಿಮ್ಮಿಂಗ್ ಪೂಲ್ ಇದೆ. ಬೆಳಗ್ಗೆನೇ 10 ಗಂಟೆಗೆ ಚೆಕ್ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆ್ಯಂಡ್ ಅಡುಗೆ ಕೂಡ ಮಾಡ್ಕೋಬೋದು. ಆ್ಯಂಡ್ ಮತ್ತೊಂದು ರೂಮು. ಆ್ಯಂಡ್ ಔಟ್ಸೈಡ್ ಐ ಮಸ್ಟ್ ಶೋ ಯು. ಸೀರಿಯಸ್ಲಿ ತುಂಬ ಎಕ್ಸೈಟೆಡ್, ತುಂಬ ಖುಷಿ ಆಗ್ತದೆ. ಆ್ಯಂಡ್ ಮೇಲ್ಗಡೆ ಕೂಡ ಇದೆ, ಆಮೇಲೆ ಹೋಗಿ ನೋಡ್ಕೊಬರುವ ಹೇಗಿದೆ ಅಂತ. ಸೊ ಈಗ ಕ್ಲಾರಾ, ಹೇಗೆ ಅನ್ನಿಸ್ತಾ ಇದೆ? ಹವ್ ಯು ಫೀಲಿಂಗ್? And if you go here, you can see a swimming pool. Woo! Aryan, ನಾನು ನೀನು ರಾತ್ರಿ ಮಲಗೋದು ಬೇಡ, ಓಕೆನಾ? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಕೊಂಡು. ಸೊ ನಾನು ಆರ್ಯನು ತುಂಬ ಖುಷಿ. ವಿ ಆರ್ ವೆರಿ ಹ್ಯಾಪಿ. ಇವಾಗ ನಾನೇನಾದರೂ ಬರ್ತಿದ್ದೆ ಅಂತ ಗೊತ್ತಾಗಿದ್ದಿದ್ರೆ ಏನು ಮಾಡ್ತಾ ಇದ್ರಿ? ಏನು ಮಾಡ್ತಾ ಇದ್ದೆ? ಏನು ಮಾಡ್ತಿದ್ರಿ? ನಿಮ್ಗೇನೊಂದು ಸರ್ಪ್ರೈಸ್ ಕೊಡ್ತಿದ್ದೆ. ನೀವು ನಂಗೆ ಸರ್ಪ್ರೈಸ್ ಕೊಡ್ತಾ ಇದ್ರಾ? ಸೊ ಈ ವರ್ಷ ಬರ್ಡೇ ಹೀಗೆ ಅನ್ನಿಸ್ತು. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಐ ಆಮ್ ಸೋ ಸಾರಿ. ಬೇರೆ ಪ್ಲ್ಯಾನ್ಸ್ ಎಲ್ಲ ಇತ್ತು ನಿಮಗೆ, ಬಟ್ ಐ ಆಮ್ ಸೋ ಸಾರಿ. ನಿಮಗಿಂತ ದೊಡ್ಡದೆ ಅಂತ ಉಂಟು. ಫುಲ್ ಹೆದರ್ಕೊಂಡ್ಬಿಟ್ಟಿದ್ದೀರಲ್ಲ. ಭಯ ಪಡಬೇಡಿ, ಎಲ್ಲ ನಮ್ಮೋರೆ, ಕರ್ನಾಟಕದವರು. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡ್ತಿದ್ರಿ ಕ್ಲಾರನ್ ಮೀಟ್ ಮಾಡಿ ಅಂತ. ಸೊ ಫೈನಲಿ ಮೀಟ್ ಮಾಡಿದ್ದೀನಿ. ಅದು ಅವರು ಹುಟ್ಟು ಹಬ್ಬದ ದಿವಸನೇ ಮೀಟ್ ಮಾಡಿದ್ದೀನಿ. ಇನ್ನೇನು ಕ್ಲಾರಾ? ಬರ್ಡೇ ಟು ಯು. ಎಂತ ವೈ ಇಸ್ ಶಿ ಲಾಫಿಂಗ್ ಆರ್ಯನ್? ಐ ಡೋಂಟ್ ನೋ. ನೀವೇ ಇರಿ. ಜೀವನ ಯಾವಾಗಲೂ ಸಿಹಿಯಾಗಿರ್ಲಿ. ಹಲೋ, ಗುಡ್ ಮಾರ್ನಿಂಗ್. ರಾತ್ರಿ ಅಂತೂ ಸಖತ್ತಾಗಿ ನಿದ್ದೆ ಮಾಡಿದ್ವಿ. ಸೊ ಕ್ಲಾರಾ ಈಸ್ ಹಿಯರ್, ಆರ್ಯನ್ ಈಸ್ ಹಿಯರ್. ಸೊ ಗಿಫ್ಟ್ ಕೊಟ್ಟಿರಲಿಲ್ಲ, ಸೊ ಹಾಗಾಗಿ
Let us see your reaction. Okay. ಫಸ್ಟ್ ಅದು ಕೊಡಿ ಯಾಕಂದ್ರೆ Clara, this is a small gift for you. ಥ್ಯಾಂಕ್ ಯು. Tagiri, you sit there. Yes. Hopefully ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ನೀವು ಕೊಟ್ಟದೆಂತ ಆದ್ರೂ ಇಷ್ಟ. ಚೆನ್ನಾಗಿದೆಯಾ? ಒಮ್ಮೆ ಹಿಂಗೆ ಇಟ್ಕೊಂಡು ನೋಡಿ ಅಲ್ಲ. ಇವರೆಲ್ಲ ಬಿಲ್ಲೇ ಕಟ್ ಮಾಡಿಲ್ಲ ಗುರು. ಯು ಲೈಕ್ ಈ ಥರದ್ದು ಇಷ್ಟ ಅಲ್ವಾ, ಅದಕ್ಕೆ ಐ ಬ್ರಾಟ್ ದಿಸ್. ಸೊ ಹಿಯರ್ ಇಟ್ ಈಸ್ ಕ್ಲಾರಾ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಹಾಂ ಆಯಾ ಸುಮ್ಮನೆ ನೋಡಿ, ಹಿಂಗೆ ಏನಾದರೂ ಕೆಲಸ ಮಾಡ್ತಾ ಇರ್ತಾನೆ. ಯು ಲೈಕ್? ಯಾ. ನಿಜ? ನಿಮ್ಗೆ ಇಷ್ಟ ಆಗಿಲ್ಲ ಯಾಕಂದರೆ ಯು ಕ್ಯಾನ್ ಎಕ್ಸ್ಚೇಂಜ್. ಓಕೆನಾ? ನಾನು ಅದು ಅಡ್ರೆಸ್ ಎಲ್ಲ ನಿಮ್ಗೆ ಹೇಳ್ತೇನೆ. ಯು ಕ್ಯಾನ್ ಎಕ್ಸ್ಚೇಂಜ್ ಆ್ಯಂಡ್ ಚೈನ್ ಕೂಡ ನೀವು ಕಟ್ ಮಾಡಿಸ್ಕೊಬೋದು. ವಾಚ್ ಕೊಟ್ಟಿದ್ದ ಕಾರಣ ಈ ಕ್ಷಣದಿಂದ ನಿಮ್ಮ ಟೈಮ್ ತುಂಬ ಚೆನ್ನಾಗಿರಲಿ, ಯಾವಾಗಲೂ ಖುಷಿಯಾಗಿರಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಆಲ್ ದ ವೆರಿ ಬೆಸ್ಟ್. ಲಾಟ್ಸ್ ಆಫ್ ಲವ್. ಆ್ಯಂಡ್ ದಿಸ್ ಇಸ್ ಕ್ಲಾರಾಸ್ ರೂಮ್. ಅಪ್ಪ ದೇವರೇ, ಈ ಥರ ಹುಡುಗರು ಇಷ್ಟಪಟ್ಟಿರೋದು ನೋಡಿರ್ಬೋದು, ಬಟ್ ಹುಡುಗಿನ ಇಷ್ಟಪಡೋದು ಐ ಸ್ವೇರ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ನೋಡಪ್ಪ ಅಪ್ಪು. ವೈ ಡು ಯು ಲೈಕ್ ಮಿ ಸೋ ಮಚ್? ವಾಟ್ಸ್ ದೇರ್? ಇಲ್ಲ ರೀ, ಪ್ರೀತಿ ರೀ. ಇದು ಕ್ಲಾರಾ ಅವ್ರ ಮಮ್ಮಿ. ಸೊ ಫೈನಲಿ ಮನೆ ಹತ್ರ ರೀಚ್ ಆಗಿದ್ದೀವಿ. ನಮ್ಮ ಮನೆ ಹತ್ರ ಜರ್ನಿ ಹೇಳ್ಬೇಕಂದ್ರೆ ಅಡ್ವೆಂಚರಸ್, ಏನು ಹೇಳಿದ್ರು ಕಡಿಮೆನೆ. ಇಟ್ ವಾಸ್ ನೈಸ್ ಆ್ಯಕ್ಚುಲಿ. 7 ಅವರ್ ಜರ್ನಿ ಮಾಡಿರೋದು. ಸೊ ಫೈನಲಿ ಮನೆ ಹತ್ರ ಇದ್ದೀನಿ. ಇನ್ನೆರಡೇ ನಿಮಿಷದಲ್ಲಿ ರೀಚ್ ಆಗ್ತೀನಿ. ಈ ಜರ್ನಿನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಬಿಕಾಸ್ ಅವ್ರನ್ನ ತುಂಬ ಇಷ್ಟಪಡ್ತಾಯಿದ್ರು, ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ. ನಾ ಹೇಳ್ದಂಗೆ ನಾವು ಯಾರನ್ನು ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರನ್ನ ಪ್ರೀತಿ ಕೊಡಿ. ಅವಾಗ ನಿಜವಾದ ಪ್ರೀತಿ ಸಿಗುತ್ತೆ. ಖಂಡಿತವಾಗ್ಲೂ ನಿಜವಾದ ಪ್ರೀತಿಗೆ ಬೆಲೆ ಇರುತ್ತೆ. ಸೊ ಕ್ಲಾರಾ, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ. ಇನ್ಮೇಲಿಂದ ಡಿಫ್ರೆಂಟ್ ಆದ ವ್ಲಾಗ್ ಮಾಡ್ತೀನಿ. ಸೊ ನೆಕ್ಸ್ಟು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳಿರೋದು ಕ್ವಶನ್ ಆ್ಯಂಡ್ ಆನ್ಸರ್. ಸೊ ನೆಕ್ಸ್ಟ್ ಅದೇ ವ್ಲಾಗ್ ಆಗಿರುತ್ತೆ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬೈ.